ಬ್ಯಾಕ್ ಟು ಮೈ ಚಾನಲ್ ಸ್ನೇಜು ಅಫಿಷಿಯಲ್. ನಾನು ಇವತ್ತು ಡಿಸ್ಕಷನ್ ಮಾಡ್ತಿರ್ತಕ್ಕಂತಹ ವಿಷಯ ಏನಪ್ಪ ಅಂತಂದ್ರೆ BSF ಒಳಗಡೆ 1526 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸ್ಟೆನೋಗ್ರಫಿ ಮತ್ತು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಹುದ್ದೆಗಳನ್ನು ಕರೆದಾರ. ಅದರದ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತಿ, ಯಾವಾಗ ಎಂಡ್ ಆಕೈತಿ, ಅದರದ ಆಯ್ಕೆ ಪ್ರಕ್ರಿಯೆ ಏನೈತಿ, ಪರೀಕ್ಷೆ ಯಾವ ಭಾಷೆ ಒಳಗೆ ನಡೀತೈತಿ, ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕಾ, ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಅಪ್ಲಿಕೇಶನ್ನ ಈಗಾಗಲೇ ಸ್ಟಾರ್ಟ್ ಆಗೈತಿ. ಅಂದರೆ ಇವತ್ತಿನ 9/6/2024 ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತಾ. ಕೊನೆಯ ದಿನಾಂಕ 8/7/2024 ಐತಿ. ಓಕೆ, ಪರೀಕ್ಷೆ ಯಾವ ಭಾಷೆ ಒಳಗೆ ನಡೀತೈತಪ್ಪ ಅಂತಂದ್ರೆ ಹಿಂದಿ ಆರ್ ಇಂಗ್ಲೀಷ್ ಓನ್ಲಿ, ಕನ್ನಡ ಒಳಗೆ ನಡೀತೈತೆ ಅಂತೇಶಿಂದ ಕೇಳಕ್ಕೆ ಹೋಗಬೇಡ್ರಿ. ಅದು ಕಂಪ್ಯೂಟರ್ ಬೇಸ್ ಟೆಸ್ಟ್ ನಡೀತೈತಿ ಪರೀಕ್ಷೆ. ಆಯಿತು, ಆಯ್ಕೆ ಪ್ರಕ್ರಿಯೆ ಹಂಗೆ ನೋಡ್ಕೊಂಡು ತಗೋರಿ. ಪೂರಾ ಕ್ಲಿಯರಾಗಿ ಹೇಳ್ಕೊತೋಕಿನಿ. ಪರೀಕ್ಷೆ ಹಿಂದಿ ಆರ್ ಇಂಗ್ಲೀಷ್ ಒಳಗೆ ನಡೀತೈತೆ. ನೆಕ್ಸ್ಟ್, ಯಾವ ಡೇಟ್ ಆಫ್ ಬರ್ತ್ ಒಳಗಡೆ ಜನಿಸಿರ್ಬೇಕು. ಈಗ ನೋಡ್ರಿ ಹೆಂಗೆ ಮಾಡ್ತೀರಿ ಹುಡುಗರು, ಸರ್ ನಂದು ಈ ಡೇಟ್ ಆಫ್ ಬರ್ತ್ ಐತಿ ಕುಂದಿರ್ತೈತೇನ ಏನಂತೇಶಿಂದ ಕೇಳಕ್ಕೆ ಹೋಗ್ಬೇಡ್ರಿ. 1/8/2024 ಅಂದ್ರೆ ಅಲ್ಲಿಗೆ 28 ಆಗ್ಬೇಕು. ಸೊ ಅದ್ರ ಒಳಗೆ ಯಾರ್ಯಾರು ಜನಿಸಿರಲ್ಲ ಎಲ್ಲರೂ ಅಪ್ಲಿಕೇಶನ್ನ ಹಾಕ್ಬೋದು. ಅಂದರೆ ಈಗ ಯಾರು 18 ವಯಸ್ಸು ಆಗೈತೆ ಕಂಪ್ಲೀಟ, ಇವತ್ತು 18 ವಯಸ್ಸು ಆಗೈತೆ ಸರ್ ಹಾಕ್ಬೋದು ಅಂದ್ರೆ ಹಾಕ್ಬೋದು. ಅಪ್ಲಿಕೇಶನ್ನ ನಡೀತೈತೆ. SC STದವ್ರಿಗೆ 5 ವರ್ಷ ಸಡಿಲಿಕೆ ಐತಿ, OBCದವ್ರಿಗೆ 3 ವರ್ಷ ಸಡಿಲಿಕೆ ಐತಿ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಎಕ್ಸ್ ಸರ್ವಿಸ್ ಮ್ಯಾನ್ದವ್ರಿಗೆ ಸಡಿಲಿಕೆ ಐತೆ. BSF ಅಂದ್ರೆ ಬರೀ BSF ಒಳಗೆ ಮಾತ್ರ ಅಲ್ಲ, ಪ್ರತಿಯೊಂದು ಸ್ಟಾಫ್ ಸೆಲೆಕ್ಷನ್ ಒಳಗೆ ಏನು ಬರ್ತಾವಲ್ಲ ಅದ್ರ ಎಲ್ಲಕ್ಕೂ ಹುದ್ದೆಗಳನ್ನ ಕರೆದಾರ. ಈಗ ನೋಡ್ರಿ BSFದೊಳಗೂ ಕರೆದಾರ, CRPF ಒಳಗನ್ನು ಕರೆದಾರ, ಎಲ್ಲನೂ ಕರೆದಾರ. ಓಕೆ, ಮುಂದೇನೈತಿ ಹೆಡ್ ಕಾನ್ಸ್ಟೇಬಲ್ಲೂ. ಸೊ ಪ್ರತಿಯೊಂದು ಯಾವುದು ಫೋರ್ಸಿಗೆ ಎಷ್ಟು ಹುದ್ದೆಗಳದಾವೆ ನೋಡ್ಕೊಳ್ರಿ. ಅತಿ ಹೆಚ್ಚು ಅಂದ್ರೆ CISFದೊಳಗೆ 496 ಅದಾವೆ. ಇದು ಆಲ್ ಇಂಡಿಯಾ ಮೆರಿಟ್ ನಿಲ್ಲುತ್ತವೆ. ಸ್ಟೇಟ್ ವೈಸ ಪೋಸ್ಟ್ಗಳನ್ನ ಕೊಡೋಂಗಿಲ್ಲ. ಅದನ್ನು ಎಲ್ಲ ಸ್ಟೇಟ್ ವೈಸ್ ಕೊಡ್ತಾರೆ ಏನಂತೇಶಿಂದ ಕೇಳ್ಬೋದು. ಅದನ್ನ ಯಾವುದೇ ಥರ ಕೊಡೋಂಗಿಲ್ಲ. ಪರೀಕ್ಷೆ ಒಳಗೆ ಆದ್ಮ್ಯಾಗ ಮುಂದೇನೈತಿ ಕಂಪ್ಯೂಟರ್ ಟೈಪಿಂಗ್ ಇರ್ತೈತಿ. ಕಂಪ್ಯೂಟರ್ ಕಂಪಲ್ಸರಿ ಇರಬೇಕು. ಕಂಪ್ಯೂಟರ್ ಇರಲಿಲ್ಲ ನಂದು ನಡೀದಿಲ್ಲ. ಸೊ ಕಂಪ್ಯೂಟರ್ ಟೈಪಿಂಗ್ ಇರ್ತೈತಿ. ಇಂತಿಷ್ಟು ವರ್ಡ್ಗಳು 35 ವರ್ಡ್ಗಳನ್ನು 1 ನಿಮಿಷದೊಳಗೆ ಕಣ್ಣು ಮುಚ್ಚಿ ಟೈಪ್ ಮಾಡ್ಬೇಕು. ಆ ಥರ ಸ್ಪೀಡ್ ಇರ್ಬೇಕು ನಿಮ್ದು, ಅಂದ್ರೆ ನಿಮ್ದು ನಡೀತೈತಿ. ಅಪ್ಲಿಕೇಶನ್ ಫೀ ಏನೈತಪ್ಪ ಅಂತಂದ್ರೆ 100 ರೂಪಾಯಿ ಮಾತ್ರ. ಸೊ SC ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ ಫೀಮೇಲ್ದವ್ರಿಗೆ ಇರೋಂಗಿಲ್ಲ, ಫೀ ಇರೋಂಗಿಲ್ಲ. ಉಳ್ಕಿದ ಜನರಲ್ ಕ್ಯಾಟಗರಿ ಅವ್ರಿಗೆ ಏನೈತಿ 100 ರೂಪಾಯಿ ಫೀ ಇರ್ತೈತಿ. OBCದವ್ರಿಗೆ ಪರೀಕ್ಷೆ ಎಲ್ಲಿ ನಡೀತೈತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದೊಳಗೆ. ಸೊ ಕರ್ನಾಟಕದೊಳಗೆ ಪರೀಕ್ಷೆ ಎಲ್ಲಿ ನಡೀತದೆ ಅಂದ್ರೆ ಬೆಂಗಳೂರು ಒಳಗೆ ಮಾತ್ರ. ಸೊ ಮತ್ತು ಈಗ ಇಲ್ರಿ ಸರ್ ನಮ್ಮ ಊರು ಸಮೀಪದಾಗ ಎಲ್ಲರ ಕೊಡ್ತಾರೆ ಅಂತ ಕೇಳ್ರಿ, ಇಲ್ಲ ಕೊಡೋಂಗಿಲ್ಲ. ಬೆಂಗಳೂರು ಅಲ್ಲಿ ಎಲ್ಲಿ ಸಮೀಪದಲ್ಲ ನಮ್ಮದು CISF ಬಟಾಲಿಯನ್ದೊಳಗೆ ಮತ್ತು BSF ಬಟಾಲಿಯನ್ದೊಳಗೆ ಪರೀಕ್ಷೆಯನ್ನು ನಡೆಸ್ತಾರೆ. ಎತ್ತರ ಕಡಿಮೆ ಐತ್ರಿ ಸರ ಅನ್ನೋರು ಒಳ್ಳೆಯ ಅವಕಾಶ. ಸೊ 165 ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಐತಿ, ಮಹಿಳೆಯರಿಗೆ 155 ಐತಿ. ಎದೆ ಸುತ್ತಳಿತ ಪುರುಷರಿಗೆ 77 ಸೆಂಟಿಮೀಟ್ರ್ ನಾರ್ಮಲ್, ಉಗಿಸಿದ್ರೆ 82 ಆಗ್ಬೇಕು. ಮತ್ತು ST ಕ್ಯಾಟಗರಿಗೆ 162.5, 77 ಸೆಂಟಿಮೀಟ್ರ್ ಏನೈತಿ, 77 ಎದೆ ಸುತ್ತಳಿತ, 82 ಉಗಿಸಿದ್ರೆ ಆಗ್ಬೇಕು. ಮಹಿಳೆಯರಿಗೆ ನೋಡ್ಕೊಳ್ರಿ, ಹೈಟ 155 ಐತಿ, ಎದೆ ಸುತ್ತಳಿತ ಏನು ಕೇಳಂಗಿಲ್ಲ. ಫಿಸಿಕಲ್ ಏನೇನು ಇರ್ತೈತಪ್ಪ ಅಂತಂದ್ರೆ 16 ಮೀಟ್ರ್ ರನ್ನಿಂಗ್ ಇರ್ತೈತಿ. ಪುರುಷರಿಗೆ 6 ನಿಮಿಷ 30 ಸೆಕೆಂಡ್ ಸಮಯ ಇರ್ತೈತಿ. ಮಹಿಳೆಯರಿಗೆ 800 ಮೀಟ್ರ್ ರನ್ನಿಂಗ್ ಇರ್ತೈತಿ, 8 ನಿಮಿಷ 45 ಸೆಕೆಂಡ್ ಇರ್ತೈತಿ. ಇಲ್ಲಿ ಯಾವುದೂ ಫಿಸಿಕಲ್ಗೆ ಮಾರ್ಕ್ಸ್ ಇರೋಂಗಿಲ್ಲ. ಮುಂದೆ ಅದಾದ್ಮೇಲೆ ಏನೈತಿ ಮೆಡಿಕಲ್ ಇರ್ತೈತಿ. ಸೊ ಇದು ಕ್ವಶನ್ ಅಂದರೆ ಎಕ್ಸಾಮ್ ಸಿಲೆಬಸ್ ನೋಡ್ಕೊಳ್ರಿ. ಸಿಲೆಬಸ್ ಏನು ಇರ್ತೈತಿ ಪಾತ್ರ, ಮೊದಲು ಫಿಸಿಕಲ್ ಆಕೈತಿ. ಫಿಸಿಕಲ್ ಆದ್ಮ್ಯಾಗ ಸೆಕೆಂಡ್ ಪೇಜ್ ಒಳಗೆ ಏನಾಕೈತಿ ಕಂಪ್ಯೂಟರ್ ಬೇಸ್ ಟೆಸ್ಟ್ ಆಕೈತಿ. ಸೊ ಇದು ಕಂಪ್ಯೂಟರ್ ಬೇಸ್ ಟೆಸ್ಟ್ ಒಳಗೆ ಈ ಸಿಲೆಬಸ್ ಇರ್ತೈತಿ. ಹೊಳ್ಳೆ ಕೇಳಕ್ಕೆ ಹೋಗ್ಬೇಡಿ ಸರ್ ಸಿಲೆಬಸ್ ಏನೈತಿ, ಬುಕ್ ಏನು ಓದಬೇಕಂತೇಶಿಂದ. ಇಂಟೆಲಿಜೆನ್ಸಿ, ನಂಬರಿಂಗ, ಕರೆಂಟ್ ಅಫೇರ್ಸ ಮತ್ತು ಕಂಪ್ಯೂಟರ್ ನಾಲೆಜ. ಓಕೆ, ಇದೆಲ್ಲನೂ ನೋಡ್ಕೊಳ್ರಿ ಕರೆಕ್ಟಂಗಿ. ಸೊ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗೈತಿ, ಅಪ್ಲಿಕೇಶನ್ ಹಾಕ್ಕೊಳ್ರಿ. ಇಲ್ಲಿ ನೋಡಿರಿ ಕಂಪ್ಯೂಟರ್ ಟೈಪಿಂಗ್ ಸ್ಟೆನೋಗ್ರಫಿದವ್ರಿಗೆ ಮತ್ತು ಹೆಡ್ ಕಾನ್ಸ್ಟೇಬಲ್ಗೆ. ಸ್ಟೆನೋಗ್ರಫಿ ಅಂದರೆ ಏನು ನೋಡ್ಕೊಳ್ರಿ. ಸ್ಟೆನೋಗ್ರಫಿ ಅಂದರೆ ಏನಪ್ಪ ಅಂತಂದ್ರೆ ಈಗ ಯಾವ ರೀತಿ ಪತ್ರಕರ್ತರು ಕೋರ್ಟ್ ಒಳಗೆ ಬರೀತಿರ್ತಾರಲ್ಲ, ಅಂದರೆ ವರ್ಡ್ಗಳನ್ನು 10 ನಿಮಿಷನಾಗ 80 ವರ್ಡ್ ಅಂದರೆ ಟಿಕ್ಕಿ. ಸೊ ಈ ಥರ ಬರ್ತಾವೆ. ಅಂದರೆ ಟಿಕ್ಕಿ ಈ ಥರ ಏನೊಂದು ವರ್ಡನ್ನು ಸಿಂಬಲ್, ಇವೇನು ಸಿಂಬಲ್ ಮಾಡೋಕತ್ತಿಲ್ಲ, ಇವು ಪ್ರತಿಯೊಂದೂ ಏನೈತಿ ಒಂದು ಉರ್ದು ಅಕ್ಷರ ಬರೆದಾಗ ಏನು ಈ ಥರ ಏನು ಸಿಂಬಲ್ಗಳು ಇರ್ತಾವಲ್ಲ ಅವು ಒಂದೊಂದು ವರ್ಡ್ಗನ್ನು ಸೂಚಿಸ್ತಾವೆ. 2 ಅಂತ ಬರೀಬೇಕಂದ್ರೆ ಬರೀ ಇಷ್ಟು ಗರಿ ಹೇಳಿದ್ರೆ 2 ಆಯ್ತದ. ಮತ್ತು ಇಷ್ಟು ಬರೆದ್ರೆ ದ ಆಯ್ತದ. ಮತ್ತು ಟಿಕ್ ಇಟ್ರಂದ್ರೆ
ಏನೋ ಒಂದು ಪ್ರತಿಯೊಂದೂ ಒಂದೊಂದು ಸಿಂಬಲ್, ಈ ಸಿಂಬಲ್ ಮ್ಯಾಗ ಒಂದೊಂದು ಇದನ್ನು ಇರ್ತಾವೆ. ಸೊ ಈ ಥರ ಸಿಂಬಲ್ಗಳು ಬರ್ತಾವೆ, ಅದನ್ನು ಬರ್ಕೋಬೇಕು. ಬರ್ಕೊಂಡ ಮ್ಯಾಗ ಕಂಪ್ಯೂಟ್ರ್ ಒಳಗೆ ಅದನ್ನು ನೋಡಿ ಟೈಪಿಂಗ್ ಮಾಡ್ಬೇಕು ಅಂದ್ರೆ ಸೊ ಇದು ಆಗುತ್ತೆ. ಹೆಡ್ ಕಾನ್ಸ್ಟೇಬಲ್ದವ್ರಿಗೆ ಅಂತಿ 35 ವರ್ಡ್ ಟೈಪಿಂಗ್ ಮಾಡಬೇಕು 1 ನಿಮಿಷ ಒಳಗೆ. ಕಣ್ಣು ಮುಚ್ಚಿ ಟೈಪಿಂಗ ಭಾಳ ಸ್ಪೀಡಾಗಿ ಕಂಪ್ಯೂಟರ್ ಟೈಪಿಂಗನ್ನು ಮಾಡ್ಬೇಕು. ಇದು ಸ್ಟೆನೋಗ್ರಾಫಿ ಮತ್ತು ಮಿನಿಸ್ಟ್ರಿಯಲ್ ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಆಯಿತಾ. ಆಲ್ಮೋಸ್ಟ್ ಅಲ್ಲಾಗ ನಾನು ನಿಮಗೆ ಹೇಳ್ಬೇಕಂದ್ರೆ ಯಾರಿಗೆ ಕಂಪ್ಯೂಟರ್ ಬರೀ ನನಗೆ ಟೈಪಿಂಗ್ ಸ್ವಲ್ಪ ಮಾಡ್ತೇನೆ ಏನೂ ತಲೆ ಕೆಡ್ಸೋಕೋಬೇಡ್ರಿ. ಯಾಕಂದ್ರೆ ಮೊದಲ ಫಿಸಿಕಲ್ ಇರ್ತೈತಿ, ಫಿಸಿಕಲ್ ಆದ್ಮ್ಯಾಗ ಎಕ್ಸಾಮ್ ಇರ್ತೈತಿ, ಅದಾದ್ಮ್ಯಾಗ ಏನೈತಿ ಕಂಪ್ಯೂಟರ್ ಟೈಪಿಂಗ್ ಇರ್ತೈತಿ. ಅದಕ್ಕೆ ಕರೆಕ್ಟಂಗಿ ನೀವೇನೈತಿಲ್ಲ ಕಂಪ್ಯೂಟರ್ ಟೈಪಿಂಗ್ ಬರ್ತಿತ್ತು, ಅದು ಭಾಳ ಸ್ಪೀಡಾಗಿ ಬರ್ತಿತ್ತು ಅಂದ್ರೆ ಮಾತ್ರ ಅಪ್ಲಿಕೇಶನ್ ಹಾಕ್ರಿ. ಇಲ್ಲಿಕ್ಕಂದ್ರೆ ಹಾಕಿ ದುಡ್ಡು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇಲ್ಲಪ್ಪ ಒಂದು ಎಕ್ಸ್ಪೀರಿಯನ್ಸ್ ಇರಲಿ, ನಾವು ಎಕ್ಸಾಮ್ ಯಾವ ಥರ ಇರ್ತೈತಿ ಏನಂತ ನಾಲೆಜ್ ಆಗುತ್ತೆ ಅಂತಂದ್ರೆ ಹೋಗ್ಬೋದು, ಅಪ್ಲಿಕೇಶನ್ ಹಾಕ್ರಿ ಕರೆಕ್ಟಂಗಿ. ಸೊ ಹೋಗಿ ಎಕ್ಸಾಮನ್ನು ಬರೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್ ಆಲ್.